ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ತುಂಬಾ ಜನ ಫೇಲ್ ಆಗ್ಬಿಡ್ತಾರೆ. ಯಾಕೆ ಗೊತ್ತಾ? ರೀಸನ್ ಬಂದು ಡ್ರಾಪ್ ಶಿಪ್ಪಿಂಗ್ ಅವರು ಕ್ವಿಕ್ ರಿಚ್ ಸ್ಕೀಮ್ ಅಲ್ಲಿ ತಗೋತಾರೆ, ಬೇಗ ದುಡ್ಡು ಮಾಡ್ಬೋದು, ಅರ್ಲಿ ಸ್ಟೇಜ್ ಅಲ್ಲಿ ದುಡ್ಡು ಮಾಡ್ಬೋದು, ಲ್ಯಾಕ್ಸ್ ಅಲ್ಲಿ ದುಡಿಬೋದು ಅಂತ. ದ ರೀಸನ್ ಇಸ್ ಡ್ರಾಪ್ ಶಿಪ್ಪಿಂಗ್ ಬಂದು ಕನ್ಸಿಸ್ಟೆಂಟ್ ಲರ್ನಿಂಗ್, ಪ್ರಾಡಕ್ಟ್ ಟೆಸ್ಟಿಂಗ್, ಕ್ಯಾಂಪೇನ್ಸ್ ರನ್ ಮಾಡಬೇಕು, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಒಳ್ಳೆ ಮಾರ್ಕೆಟಿಂಗ್ ಐಡಿಯಾ ಇರಬೇಕು. ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ರೆ ಡ್ರಾಪ್ ಶಿಪ್ಪಿಂಗ್ ಗೆದ್ದು ಬಿಡ್ತೀವಿ, ಥಿಂಕಿಂಗ್ ನಮಗೆ ದೊಡ್ಡ ಇನ್ಕಮ್ ಬರುತ್ತೆ, ಹೈ ಅಲ್ಲಿ ಪ್ರಾಫಿಟ್ ಬರುತ್ತೆ ಅಂತ. ಡ್ರಾಪ್ ಶಿಪ್ಪಿಂಗ್ ಇಸ್ ವೆರಿ ಪಾಸಿಬಲ್ ಆ್ಯಂಡ್ ಒನ್ ಪ್ರಾಡಕ್ಟ್ ಬೂಮ್ ಆಗಿದೆ ಅಂದರೆ ಮೇಕ್ ಅಪ್ ಟು ಸೊ ನಿಮ್ಗೆ ಬಿಟ್ಟಿದೆ. ಸೊ ಅಷ್ಟು ಪ್ರಾಫಿಟಬಲ್ ಬಿಸ್ನೆಸ್ ಇರುತ್ತೆ. ಇಮ್ಯಾಜಿನ್ ಒಂದು ಪ್ರಾಡಕ್ಟ್ 1,00,000 ಜನಕ್ಕೆ ಸೇಲ್ ಆಗಿದೆ. ಆ ಪ್ರಾಡಕ್ಟ್ ಬಂದು ನಿಮಗೆ 1,000 rupees ಇರೋದನ್ನ ನೀವು 1,500ಗೆ ನಿಮ್ಮ ವೆಬ್ಸೈಟ್ಸ್ ಸೆಲ್ ಮಾಡಿದ್ದೀರಾ ಅಂದರೆ ಪರ್ ಪ್ರಾಡಕ್ಟ್ ನಿಮಗೆ 400 rupees ಎಲ್ಲ ಚಾರ್ಜಸ್ ಎಲ್ಲ ತೆಗೆದ್ರೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್. ದಟ್ ಈಸ್ ವೈ ಒಂದು ಬೂಮಿಂಗ್ ಆ್ಯಂಡ್ ಟ್ರೈನಿಂಗ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್ ವೇಲ್ ಮಾಡಿದ್ರೆ ಅಂದರೆ ಡ್ರಾಪ್ ಶಿಪ್ಪಿಂಗ್ ಡೆಫಿನೆಟ್ಲಿ ಪ್ರಾಫಿಟಬಲ್ ಇರುತ್ತೆ. ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಪ್ರತಿಯೊಂದು ನಾಲೆಜ್ ಆಗಲಿ, ಪ್ರತಿಯೊಂದು ಐಡಿಯಾ ಆಗಲಿ ನಾನು ಈ ಪೇಜಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ನನ್ನ ಮೆಂಟರ್ಶಿಪ್ಸ್ ಕೂಡ ಕೊಡ್ತಾ ಇರ್ತೀನಿ. ನಿಮಗೆ ನಾವು ಡ್ರಾಪ್ ಶಿಪ್ಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ದಿಸ್ ಇಸ್ ದ ಪೇಜ್, ಡೂ ಫಾಲೋ ಮೈ ಪೇಜ್. ಇಲ್ಲಿವರೆಗೂ ಬಂದಿದ್ದೀರಾ, ನಿಮ್ಮ ಮೆಂಟರ್ಶಿಪ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಂತ ಟೈಪ್ ಮಾಡಿ, ಇಲ್ಲ ರೀ ನನ್ನ DM ಅಲ್ಲಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ನೀರಲ್ಲಿರೋ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಸೊ ದಟ್ ಅವರು ಏನಾದರೂ